ಯೂರಿನ್ ಇನ್ಫೆಕ್ಷನ್ ತುಂಬ ಜನರಿಗೆ ಆಗುತ್ತಲ್ವ. ಈ ಯೂರಿನ್ ಇನ್ಫೆಕ್ಷನ್ ಆಗೋದು ಹೇಗೆ ಮತ್ತು ಅದು ಆದಾಗ ನಮಗೆ ಯಾವ ರೀತಿ ಗೊತ್ತಾಗುತ್ತೆ, ಅದೇ ರೀತಿ ಅದಕ್ಕೆ ಏನೇನು ರೆಮಿಡಿಗಳು ಮಾಡ್ಬೋದು ಅನ್ನೋದನ್ನು ನಾನೀಗ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಯೂರಿನ್ ಇನ್ಫೆಕ್ಷನ್ ಅನ್ನೋದು ತುಂಬ ಜನರನ್ನ ಕಾಡ್ತಾ ಇರುತ್ತೆ ಅಲ್ವಾ. ಇದು ಸಣ್ಣ ಪ್ರಾಬ್ಲಮ್ ಅಂತ ಅನ್ನಿಸ್ಬಹುದು, ಆದರೆ ಇದು ಖಂಡಿತವಾಗ್ಲೂ ಸಣ್ಣ ಪ್ರಾಬ್ಲಮ್ ಅಲ್ಲ. ಯಾಕಂತ ಹೇಳಿದರೆ ಈ ಯೂರಿನ್ ಇನ್ಫೆಕ್ಷನ್ ಒಂದರಿಂದ ನಾವು ತುಂಬ ಪ್ರಾಬ್ಲಮ್ಸ್ಗಳನ್ನು, ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯೂರಿನ್ ಇನ್ಫೆಕ್ಷನ್ ಅಂದರೆ ಏನು, ಯಾಕೆ ಆಗುತ್ತೆ, ಹಾಗೆ ಅದಕ್ಕೆ ಕೆಲವೊಂದು ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ. ಯಾವುದು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಯೂರಿನ್ ಇನ್ಫೆಕ್ಷನ್ ಅನ್ನೋದು ತುಂಬ ಜನರಿಗೆ ಕಾಡುತ್ತೆ. ಆ್ಯಕ್ಚುಲಿ ಮಕ್ಕಳಿಗೆ, ಲೇಡೀಸಲ್ಲಿ ಜಾಸ್ತಿ ಕಾಡ್ತಾ ಇರುತ್ತೆ, ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೂಡ ತುಂಬಾ ಕಾಡುತ್ತೆ. ಇನ್ನು ಕೆಲವೊಮ್ಮೆ ವಯಸ್ಸಾದವರಿಗೆ ಕೂಡ ಕಾಡುತ್ತೆ. ಸೊ ಈ ಯೂರಿನ್ ಇನ್ಫೆಕ್ಷನ್ ಅಂದರೆ ಏನು, ಅಥವಾ ಮೂತ್ರಕೋಶದ ಸೋಂಕು, ಮೂತ್ರದಲ್ಲಿ ಸೋಂಕು, ಮೂತ್ರನಾಳದ ಸೋಂಕು ಅಂತ ಕೂಡ ಕರೀತಾರೆ. ಹಾಗಂದರೆ ಏನು ಅಂತಂದರೆ, ಕೆಲವೊಮ್ಮೆ ನಮಗೆ ಏನು ಯೂರಿನ್ ಪಾಸ್ ಮಾಡುವಾಗ ತುಂಬ ಪೇಯ್ನ್ ಅಂತ ಅನಿಸುತ್ತೆ, ತುಂಬ ನೋವು ಬರುತ್ತೆ, ಹಾಗೆ ತುಂಬ ಉರಿ ಕೂಡ ಇರುತ್ತೆ. ಅದರ ಜೊತೆಯಲ್ಲಿ ಪದೇ ಪದೇ ಹೋಗಬೇಕಂತ ಅನಿಸೋದು, ಅಥವಾ ಹೋದಾಗ ಕರೆಕ್ಟಾಗಿ ಬರದೇ ಇರುವಂಥದ್ದು, ಇಲ್ಲ ಸ್ವಲ್ಪನೇ ಬಿಟ್ಟು ಬಿಟ್ಟು ಬರೋದು, ಈ ಥರ ಎಲ್ಲ ಆಗೋದು. ಜೊತೆಯಲ್ಲಿ ಮೂತ್ರ ಹಳದಿ ಆಗಿರೋದು, ತುಂಬ ವಾಸನೆ ಇರೋದು, ಇದೆಲ್ಲವೂ ಕೂಡ ಯೂರಿನ್ ಇನ್ಫೆಕ್ಷನ್ನಿನ ಕೆಲವೊಂದು ಲಕ್ಷಣಗಳು. ಸೊ ಇವೆಲ್ಲ ಯಾಕೆ ಆಗೋದಂತ ಹೇಳಿದರೆ, ಮೇಯ್ನಾಗಿ ಡಿಹೈಡ್ರೇಷನ್ ಆಗೋದ್ರಿಂದ, ಅಂದರೆ ನಾವು ಕಡಿಮೆ ನೀರು ಕುಡಿಯೋದ್ರಿಂದನೂ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟಾಗಿ ಹೇಳೋದಂತ ಹೇಳಿದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಆಗುತ್ತೆ. ನಾವು ನೀರು ಕಡಿಮೆ ಕುಡಿದಷ್ಟು ಬೇರೆ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದು ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದು, ಕೆಲವೊಂದು ಹೆಲ್ತ್ ಕಂಡೀಷನ್ನಲ್ಲಿ ಕೂಡ ಆಗುತ್ತೆ. ನಮಗೆ BP, ಶುಗರ್ ಎಲ್ಲ ಇರೋರಿಗೆ ಕೂಡ ಆಗುತ್ತೆ. ತುಂಬ ಹೀಟ್ ಆದಾಗ ಕೂಡ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಜೊತೆಯಲ್ಲಿ ಇನ್ನೊಂದು ತುಂಬ ಡೇಂಜರಸ್ ಅಂತ ಹೇಳಿದರೆ, ತುಂಬ ಅರ್ಜೆಂಟಾಗಿ ಯೂರಿನ್ ಪಾಸ್ ಮಾಡಬೇಕು ಅಥವಾ ಮೂತ್ರ ಬರೋ ಥರ ಇದ್ದರೆ ಅದನ್ನು ತಡೆ ಹಿಡಿಯೋದ್ರಿಂದ ಕೂಡ ಆಗುತ್ತೆ. ಇದು ತುಂಬಾ ಡೇಂಜರಸ್. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಏನಾಗುತ್ತೆ, ಪದೇ ಪದೇ ಹೋಗ್ತಾ ಇರಬೇಕಾಗತ್ತೆ, ಆದರೆ ಗೊತ್ತಿರಲ್ಲ ಅವರಿಗೆ ಹೇಳಬೇಕು ಅಥವಾ ಬರುತ್ತೆ ಅಂತ. ಅವ್ರೇನೋ ಆಟ ಆಡ್ತಾನೋ ಏನೋ ಇರಬೇಕಾದ್ರೆ ಎಲ್ಲ ಗೊತ್ತಾಗಲ್ಲ. ಈವನ್ ವಯಸ್ಸಾದವರಿಗೆ ಆದರೆ ಕೆಲವರಿಗೆ ಎದ್ದು ಹೋಗುವಂಥ ಸಿಚುವೇಶನ್ ಇರೋದಿಲ್ಲ. ಸೊ ಈ ಥರ ಎಲ್ಲ ಇರುವಾಗ ಕೂಡ ಇನ್ನು ಕೆಲವರಿಗೆ ಕೆಲಸದ ಒತ್ತಡದಲ್ಲಿರೋರು ತಡೆ ಹಿಡಿತಾರೆ. ಆ ಥರ ತಡೆ ಹಿಡಿದಾಗ ಕೂಡ ತುಂಬ ಡೇಂಜರಸ್. ಇದು ತುಂಬ ಮೂತ್ರಕೋಶದಲ್ಲಿ ಸೋಂಕೆಲ್ಲ ಆಗುತ್ತೆ. ಇದರಿಂದಾಗಿ ಮೂತ್ರಕೋಶದಲ್ಲಿ ಕಲ್ಲು ಕೂಡ ಆಗುವ ಚಾನ್ಸಸ್ ಇರುತ್ತೆ. ಇದೆಲ್ಲ ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೆ ಕಾರಣ ಮತ್ತು ಯೂರಿನ್ ಇನ್ಫೆಕ್ಷನ್ನ ಲಕ್ಷಣಗಳಾದರೆ, ನಾನು ಇವತ್ತು ಈ ವಿಡಿಯೋದಲ್ಲಿ ಯೂರಿನ್ ಇನ್ಫೆಕ್ಷನ್ಗೆ ಕೆಲವೊಂದು ಸಿಂಪಲ್ ಮನೆಮದ್ದುಗಳನ್ನು ಹೇಳ್ತಾ ಹೋಗ್ತೀನಿ. ಈಗ ಮೊದಲನೇ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ, ಅಥವಾ ಧನಿಯಾನ. ಇದನ್ನು ಸ್ವಲ್ಪ ಜಜ್ಕೊಳ್ಬೇಕು. ಧನಿಯಾ ಪೌಡ್ರೇ ಆದರೂ ತೊಗೊಳ್ಬೋದು, ಅದಕ್ಕಿಂತನೂ ಇಡೀ ಧನಿಯಾ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನ ಜಜ್ಕೊಳ್ಬೇಕು ಫಸ್ಟಿಗೆ. ತುಂಬ ಏನು ಪೌಡರ್ ಆಗಬೇಕಂತ ಇಲ್ಲ, ಜಸ್ಟ್ ಸ್ವಲ್ಪ ಜಜ್ಕೊಂಡ್ರೆ ಸಾಕು. ಇದಕ್ಕೆ ಈಗ ಫಸ್ಟಿಗೆ 1 ಲೋಟ ಆಗುವಷ್ಟು ನೀರನ್ನು ಬೆಚ್ಚಗಿಟ್ಕೊಂಡು ನಾವು ಜಜ್ಜಿ ಇಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕಬೇಕು. ಹಾಗೆ ಇದಕ್ಕೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ನಾನು ಕಲ್ಸಕ್ಕರೆನ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 4 ಕಾಳು ಕಲ್ಲುಪ್ಪನ್ನು ಕೂಡ ಹಾಕಿದ್ದೀನಿ. ಕಲ್ಲುಪ್ಪನ್ನು ಕೂಡ ಹಾಕಿದರೆ ನಮಗೆ ಯೂರಿನ್ ಇನ್ಫೆಕ್ಷನ್ನಿಂದ ನಾವು ದೂರ ಇರಬಹುದು. ಇದೀಗ ಒಂದ್ಸರಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಟವ್ ಉರಿನ ಸಣ್ಣ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಬೇಕು. 1 ಲೋಟ ನೀರು ಅರ್ಧ ಲೋಟಕ್ಕೆ ಬರುವಷ್ಟೊತ್ತು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ನಾವು ಕೊತ್ತಂಬರಿ ಹಾಕಿರೋದ್ರಿಂದ ಅದು ತುಂಬಾ ತಂಪು ದೇಹಕ್ಕೆ. ಸೊ ಉಷ್ಣದಿಂದ ಏನಾದರೂ ಆಗಿದ್ದರೆ ಯೂರಿನ್ ಇನ್ಫೆಕ್ಷನ್, ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಾವು ಕಷಾಯವನ್ನು ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು, ಬೇಗನೆ ಕಡಿಮೆ ಆಗುತ್ತೆ. ಹಾಗೆ ಕಲ್ಲುಪ್ಪನ್ನು ಕೂಡ ಹಾಕಿದ್ದೀವಿ ಅಲ್ವಾ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಕೂಡ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಕೆಲವೊಮ್ಮೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಯೂರಿನ್ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಕಲ್ಲುಪ್ಪು ಸಹಾಯ ಮಾಡುತ್ತೆ. ಇದೀಗ ಚೆನ್ನಾಗಿ ಕುದ್ದಿದೆ, ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೋಸ್ಕೊಳ್ಬೇಕು ನಾವು. ಇದೇನೀಗ ಅರ್ಧ ಲೋಟ ಇದೆಯಲ್ಲ, ಇದನ್ನು 3 ಪಾಲು ಮಾಡಿಬಿಟ್ಟು ದಿನಕ್ಕೆ 3 ಸಾರಿ ಕುಡಿಬೇಕು. ಸೊ ಒಂದು 2-3 ದಿನ ಕುಡಿಯೋದ್ರಲ್ಲಿ ಯೂರಿನ್ ಇನ್ಫೆಕ್ಷನ್ ಬೇಗನೆ ಕಡಿಮೆ ಆಗುತ್ತೆ. ಊಟ ಆದಮೇಲೆ ಕೂಡ ಕುಡಿಬಹುದು, ಖಾಲಿ ಹೊಟ್ಟೆಯಲ್ಲಿ ಅಂತಲೂ ಇಲ್ಲ.
ನೀವು ಫುಡ್ ತೊಗೊಂಡ್ಮೇಲೆ ಕೂಡ ಕುಡಿಬಹುದು, ಬಟ್ ದಿನಕ್ಕೆ 3 ಸಾರಿ ಇದನ್ನ 3 ಪಾಲು ಮಾಡಿಕೊಂಡು ಕುಡಿಬಹುದು. ತುಂಬ ಜನಕ್ಕೆ ಪ್ರಾಬ್ಲಮ್ ಇರೋದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಮೂತ್ರಕೋಶದಲ್ಲಿ ಏನಾದರೂ ಸೋಂಕಾಗೋದಲ್ವಾ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ನಮಗೆ ಏನಾದರೂ ಮೂತ್ರದಲ್ಲಿ ಸೋಂಕೆಲ್ಲ ಆದರೆ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಪ್ರತಿದಿನ ರಾತ್ರಿ ಇದನ್ನ ಮಾಡಬಹುದು. 1 ಲೋಟ ಆಗುವಷ್ಟು ಬಿಸಿ ಹಾಲನ್ನು ತೊಗೊಳ್ಬೇಕು ಅಥವಾ ಬೆಚ್ಚಗಿನ ಹಾಲನ್ನು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಥವಾ 1/4 ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕಬೇಕು. ಈ ಅರಿಶಿಣದಲ್ಲಿ ಕೂಡ ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿಫಂಗಲ್ ಎಲ್ಲ ಗುಣಗಳು ಇರೋದ್ರಿಂದ ನಮಗೆ ಇನ್ಫೆಕ್ಷನ್ ಯಾವುದೇ ಆಗಿರಬಹುದು ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬರೀ ಯೂರಿನ್ ಇನ್ಫೆಕ್ಷನ್ ಅಷ್ಟೇ ಅಲ್ಲ, ಗಂಟಲಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಬ್ಯಾಕ್ಟೀರಿಯಾಗಳೆಲ್ಲ ಹೋಗೋದ್ರಿಂದ ಇನ್ಫೆಕ್ಷನ್ ಏನೇ ಆಗಿದ್ರೂ ಕರೆಕ್ಟ್ ಆಗುತ್ತೆ. ಈ ಥರ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ಕೂಡ ಕರೀತಾರೆ, ಅಷ್ಟು ಒಳ್ಳೆಯದು ದೇಹಕ್ಕೆ ಕೂಡ. ಸೊ ಪ್ರತಿದಿನ ಈ ಥರ ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಾವು ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳಿಂದೆಲ್ಲ ದೂರ ಇರಬಹುದು. ಇವಾಗ 3ನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಇದಕ್ಕೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ಬೇಕಾಗುತ್ತೆ. ಫಸ್ಟಿಗೆ 1 ಲೋಟ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡು ಈ ಅರ್ಧ ಇಂಚು ಹಸಿ ಶುಂಠಿ ಏನು ತೊಗೊಂಡಿದ್ದೀವಲ್ಲ ಇದನ್ನು ಜಜ್ಜಿ ಈ ನೀರಲ್ಲಿ ಕುದಿಸ್ಬೇಕು. 1 ಲೋಟ ನೀರು ಇರೋದು ಅರ್ಧ ಲೋಟಕ್ಕೆ ಬರುವಷ್ಟು ಹೊತ್ತು ಕುದಿಸ್ಬೇಕು ಚೆನ್ನಾಗಿ. ಈ ಹಸಿ ಶುಂಠಿಯಲ್ಲಿ ಕೂಡ ಆ್ಯಂಟಿಬ್ಯಾಕ್ಟೀರಿಯಲ್ ಗುಣ ಎಲ್ಲ ಇರೋದ್ರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದನ್ನು ತಪ್ಪಿಸೋಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಬರೀ ಯೂರಿನ್ ಇನ್ಫೆಕ್ಷನ್ ಅಲ್ಲ, ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳಿಂದ ಕೂಡ ದೂರ ಇರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವತ್ತು ನಾನಿಲ್ಲಿ ಹೇಳಿರುವಂಥ ಟಿಪ್ಸ್ಗಳು ಹಾಗೆ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.